ವೆಲ್ಕಮ್ ಟು ದ ಚಾನಲ್. ನಾನು ರಶ್ಮಿತ್. 10 ಮಾರ್ಚ್ ದಿನ ನಿಫ್ಟಿಯಲ್ಲಿ ಏನಾಯಿತು, ಅದೇ ರೀತಿ ನೆಕ್ಸ್ಟ್ ಟ್ರೇಡಿಂಗ್ ಸೆಷನ್ಗೆ ಯಾವೆಲ್ಲ ಲೆವೆಲ್ ಇಂಪಾರ್ಟೆಂಟ್ ಆಗುತ್ತೆ ಅನ್ನೋದನ್ನು ತಿಳ್ಕೊಳ್ಳೋಣ. ಈ ವಿಡಿಯೋ ಕೇವಲ ಒಂದು ಎಜುಕೇಷನಲ್ ಪರ್ಪಸ್ಗೋಸ್ಕರ, ಯಾವುದೇ ಟ್ರೇಡ್ ರೆಕಮೆಂಡೇಷನ್ ವಿಡಿಯೋ ಅಲ್ಲ. ಇವತ್ತು ನಿಫ್ಟಿಯಲ್ಲಿ ಗ್ಯಾಪ್ ಅಪ್ ಓಪನ್ ಆಗುತ್ತೆ. 24,300 ಲೆವೆಲ್ ಹತ್ರ ಗ್ಯಾಪ್ ಅಪ್ ಓಪನ್ ಆಗುತ್ತೆ. ಓಪನ್ ಆದಂದರೆ ಒಂದಷ್ಟು ಡೌನ್ ಮಾರುತ್ತೆ. 24,080 ಲೆವೆಲ್ಗೆ ರೀಚ್ ಆಗುತ್ತೆ. ಓಪನ್ ಆಗಿ ಇಮಿಡಿಯೇಟ್ಲಿ ರಿಜೆಕ್ಟ್ ಆಗುತ್ತೆ. 23,080 ಝೋನ್ಗೆ ರೀಚ್ ಆಗುತ್ತೆ. ಆಲ್ಮೋಸ್ಟ್ ಪ್ರೀವಿಯಸ್ ಟ್ರೇಡಿಂಗ್ ಸೆಷನ್ ಹೈಗೆ ರೀಚ್ ಆಗುತ್ತೆ. ಅಲ್ಲಿಂದ ಒಂದು ರಿಕವರಿಯನ್ನು ಮಾಡುವಂಥ ಪ್ರಯತ್ನ ಮಾಡುತ್ತೆ. ರಿಜೆಕ್ಟ್ ಆಗುತ್ತೆ, ಸಪೋರ್ಟನ್ನು ಪಡ್ಕೊಳ್ಳುತ್ತೆ, ಅಗೇನ್ ಒಂದು ಅಪ್ಮೂವ್ನ ಮಾಡುತ್ತೆ. ಆಲ್ಮೋಸ್ಟ್ 26,300 ಹತ್ತಿರ ಬಂದು ಕ್ಲೋಸಿಂಗನ್ನು ಕೊಡ್ತು ಅಂತ ಹೇಳ್ಬೋದು. ಇವತ್ತು ರಿಜೆಕ್ಟ್ ಆಗದಾಗಲೆಲ್ಲ ಒಂದು ಹೈಯರ್ ಲೋ ಅನ್ನು ಮಾಡಿಕೊಂಡು ಅಪ್ಮೂವ್ನ ಕೊಟ್ಟಿದೆ. ಅದು ಪಾಸಿಟಿವ್ ಆಗುತ್ತೆ. ಸೊ ಪ್ರೀವಿಯಸ್ ಟ್ರೇಡಿಂಗ್ ಸೆಷನಲ್ಲಿ ಹೇಳಿದಾಗೆ ಒಂದು ಗ್ಯಾಪ್ ಅಪ್ ಅಥವಾ ಗ್ಯಾಪ್ ಡೌನ್ನ ಓಪನಿಂಗೇ ಆಗ್ತಾಯಿದೆ. ವಾಲಟಿಲಿಟಿ ಇನ್ನೂ ಮುಂದುವರೆದಿದೆ ಅಂತ ಹೇಳ್ಬೋದು. ಹಾಗಿದ್ರೆ ನೆಕ್ಸ್ಟ್ ಟ್ರೇಡಿಂಗ್ ಸೆಷನ್ಗೆ ಯಾವೆಲ್ಲ ಲೆವೆಲ್ ಇಂಪಾರ್ಟೆಂಟ್ ಆಗುತ್ತೆ ಅಂತ ನಾವು ನೋಡೋದಾದರೆ, ಮೊದಲನೇದಾಗಿ ಗ್ಲೋಬಲ್ ಮಾರ್ಕೆಟ್ ಕಡೆ ಗಮನವನ್ನು ಕೊಡೋದಾದರೆ, ಆ್ಯಸ್ ಆಫ್ ನೌ ಗ್ಲೋಬಲ್ ಮಾರ್ಕೆಟ್ ಎಲ್ಲವೂ ಪಾಸಿಟಿವಲ್ಲೇ ಟ್ರೇಡನ್ನು ಮಾಡ್ತಿರುವಂಥದ್ದು, ಕ್ಲೋಸಿಂಗನ್ನು ಕೊಡ್ತಾ ಇರುವಂಥದ್ದು. ಅದೇ ರೀತಿ ಅಡ್ವಾನ್ಸ್ ಡಿಕ್ಲೈನ್ ರೇಷಿಯೋವನ್ನು ನೋಡೋದ್ರೆ ಇವತ್ತು ಆಲ್ಮೋಸ್ಟ್ ಎಲ್ಲ ಸ್ಟಾಕ್ಗಳು, ಸೆಕ್ಟರ್ಗಳು ಪಾಸಿಟಿವಲ್ಲೇ ಇದ್ದವು ಅಂತ ಹೇಳ್ಬೋದು. ನಿಫ್ಟಿ 50ಯಲ್ಲಿ 41 ಸ್ಟಾಕ್ಗಳು ಪಾಸಿಟಿವ್ ಅಲ್ಲಿದ್ದರೆ ಕೇವಲ 9 ಸ್ಟಾಕ್ಗಳು ನೆಗೆಟಿವಲ್ಲಿದ್ದು, ನಿಫ್ಟಿ 500ಲ್ಲಿ 428 ಸ್ಟಾಕ್ಗಳು ಪಾಸಿಟಿವಲ್ಲಿ ಕ್ಲೋಸಿಂಗನ್ನು ಕೊಟ್ಟು, ಅದೇ ರೀತಿ 69 ಸ್ಟಾಕ್ಗಳು ನೆಗೆಟಿವಲ್ಲಿ ಕ್ಲೋಸಿಂಗನ್ನು ಕೊಟ್ಟು ಒಂದು ಸ್ಟ್ರಾಂಗ್ ಡೌನ್ ಮೂವ್ ಆದಂದರೆ ಒಂದಷ್ಟು ರಿಕವರಿಯನ್ನು ಮಾಡುವಂಥ ಪ್ರಯತ್ನವನ್ನು ಎಲ್ಲ ಸ್ಟಾಕ್ಗಳು ಮಾಡ್ತಾ ಇದ್ದೇವೆ. ಅದೇ ರೀತಿ ಇಂಡೆಕ್ಸ್ಗಳ ಕಡೆ ಗಮನವನ್ನು ಕೊಡೋದ್ರೆ ಇವತ್ತು ಆಟೋ 3% ಅಪ್ಮೂವ್ನ ಕೊಡುತ್ತೆ. PSU ಬ್ಯಾಂಕ್ 2% ರಿಕವರಿಯನ್ನು ಮಾಡುತ್ತೆ. ಫಿನಾನ್ಷಿಯಲ್ ಸರ್ವಿಸ್ ಆಲ್ಮೋಸ್ಟ್ 2%, ಪ್ರೈವೇಟ್ ಬ್ಯಾಂಕ್ 1.8%, ಬ್ಯಾಂಕ್ 1.6%, ರಿಯಾಲಿಟಿ 1.5%, ಹಾಗೆ ಮೆಟಲ್ ಕೂಡ 1.5%, ಮೀಡಿಯಾ, ಫಾರ್ಮಾ ಇವೆಲ್ಲೂ 1.5% ಆಲ್ಮೋಸ್ಟ್ ಪಾಸಿಟಿವಲ್ಲಿ ಕ್ಲೋಸಿಂಗನ್ನು ಕೊಡುತ್ತೆ. ಅದೇ ರೀತಿ ನೆಗೆಟಿವ್ ಸೈಡಲ್ಲಿ IT 0.5% ಡೌನ್ ಮೂವ್ನ ಕೊಟ್ಕೊಂಡು ಕ್ಲೋಸಿಂಗನ್ನು ಕೊಡ್ತು. ಮಾರ್ಕೆಟ್ ಡೌನ್ ಬರ್ತಾ ಇರುವಾಗ IT ಫ್ಲ್ಯಾಟ್ ಟು ಪಾಸಿಟಿವಲ್ಲಿತ್ತು. ಈಗ ಮಾರ್ಕೆಟ್ ರಿಕವರಿಯನ್ನು ಮಾಡ್ತಾ ಇರುವಾಗ ಅಗೇನ್ IT ತನ್ನ ಡೌನ್ ಮೂವ್ನ ಕಂಟಿನ್ಯೂ ಮಾಡ್ತಾ ಇದೆ ಅಂತ ಹೇಳ್ಬೋದು. ಅದೇ ರೀತಿ ಕ್ರೂಡ್ ಆಯಿಲ್ ಕಡೆ ಗಮನವನ್ನು ನಾವು ಕೊಡೋದರೆ, ಕ್ರೂಡ್ ಆಯಿಲಲ್ಲಿ ಇವತ್ತೊಂದು ಡೌನ್ ಮೂವ್ನ ನಾವು ನೋಡ್ತೀವಿ. ನಿನ್ನೆ 95ಲ್ಲಿ ಕ್ಲೋಸಿಂಗನ್ನು ಕೊಡುತ್ತೆ. ಬಟ್ ಇವತ್ತು ಈಗ ಡೌನ್ ಬಂದು 88ರಲ್ಲಿ ಟ್ರೇಡ್ ಆಗ್ತಾ ಇದೆ ಅಂತ ಹೇಳ್ಬೋದು. ಅದು ಇನ್ನೂ ಡೌನ್ ಬರಬೇಕಾಗತ್ತೆ, ಒಂದಷ್ಟು ಪಾಸಿಟಿವ್ ಆಗಬೇಕು ಅಂತೇಳಿದೆ. ಒಂದು 65 ಝೋನಿಂದ ಒಂದು ಸ್ಟ್ರಾಂಗ್ ರ್ಯಾಲಿಯನ್ನು ಮಾಡಿತ್ತು. ಇನ್ನೊಂದಿಷ್ಟು ಡೌನ್ ಬಂದರೆ ಆಗ ಒಂದಷ್ಟು ರಿಕವರಿಯನ್ನು ನಾವು ಮಾರ್ಕೆಟಲ್ಲಿ ನೋಡ್ಬೋದು. ಹಾಗೆ ನಾವು ನಾಳೆಗೆ ಯಾವೆಲ್ಲ ಲೆವೆಲ್ ಇಂಪಾರ್ಟೆಂಟ್ ಆಗುತ್ತೆ ಅಂತ ನಿಫ್ಟಿಯ ಚಾರ್ಟನ್ನು ಅಬ್ಸರ್ವ್ ಮಾಡಿದ್ರೆ, ಒಂದು ಗ್ಯಾಪ್ ಅಪ್ ಓಪನ್ ಆಗುತ್ತೆ. ಪ್ರೀವಿಯಸ್ ಟ್ರೇಡಿಂಗ್ ಸೆಷನಲ್ಲಿ ಗ್ಯಾಪ್ ಡೌನ್ ಆಗುತ್ತೆ. ಇವತ್ತು ಗ್ಯಾಪ್ ಅಪ್ ಓಪನ್ ಆದ ನಂತರ ಒಂದು ಡೌನ್ ಮೂವ್ನ ಕೊಡುವಂಥ ಪ್ರಯತ್ನವನ್ನು ಮಾಡುತ್ತೆ. ಬಟ್ ಲೋವರ್ ಲೆವೆಲ್ಲಿ ರಿಕವರಿಯನ್ನು ಪಡ್ಕೊಂಡು ಅಪ್ ಮೂವ್ನ ಕೊಟ್ಟಿದೆ. ಒಂದು ಪಾಸಿಟಿವ್ ಕ್ಯಾಂಡಲನ್ನೇ ಕ್ರಿಯೇಟ್ ಮಾಡಿದೆ. ಇದು ಪಾಸಿಟಿವ್ ಆಗುತ್ತೆ. ಇಮಿಡಿಯೇಟ್ಲಿ 15 ಮಿನಿಟ್ ಚಾರ್ಟನ್ನು ನಾವು ನೋಡೋದ್ರೆ ನಾಳೆಗೆ ಯಾವೆಲ್ಲ ಲೆವೆಲ್ ಇಂಪಾರ್ಟೆಂಟ್ ಆಗುತ್ತೆ ಅಂತ. ಸೊ 24,300 ಲೆವೆಲ್ ನಾಳೆಗೆ ಇಂಪಾರ್ಟೆಂಟ್ ಆಗುತ್ತೆ. ಇದು ಈ ಹಿಂದೆ ಕ್ರಿಯೇಟ್ ಮಾಡಿದಂಥ ಒಂದು ಲೋ ಆಗುತ್ತೆ. ಇಲ್ಲಿ ನಾವು ನೋಡ್ಬೋದು, ಇಲ್ಲಿ ಗ್ಯಾಪ್ ಡೌನ್ ಓಪನ್ ಆದ ನಂತರ ಒಂದು ಲೋನ ಕ್ರಿಯೇಟ್ ಮಾಡುತ್ತೆ, ಒಂದು ಅಪ್ ಮೂವ್ನ ಕೊಡುತ್ತೆ. ನೆಕ್ಸ್ಟ್ ಬಿಗ್ ಗ್ಯಾಪ್ ಡೌನ್ ಓಪನ್ ಆಗುತ್ತೆ. ಆನಂತರ ಇವತ್ತು ಗ್ಯಾಪ್ ಅಪ್ ಓಪನ್ ಆಗುತ್ತೆ. ಇಲ್ಲಿ ಎಕ್ಸಾಕ್ಟ್ಲಿ ರಿಜೆಕ್ಟ್ ಆಗುತ್ತೆ, ಡೌನ್ ಬರುತ್ತೆ, ಅಗೇನ್ ಅಪ್ ಮೂವ್, ಅಗೇನ್ ಡೌನ್, ಅಗೇನ್ ಅಪ್ ಮೂವ್ನ ಕೊಟ್ಕೊಂಡು ಆಲ್ಮೋಸ್ಟ್ ಈ ಲೆವೆಲಲ್ಲಿ ಕ್ಲೋಸಿಂಗನ್ನು ಕೊಟ್ಟಿದೆ. ಒಂದು ಹೈಯರ್ ಲೋವನ್ನು ಕ್ರಿಯೇಟ್ ಮಾಡ್ತಾಯಿದೆ. ಇದು ಪಾಸಿಟಿವ್ ಆಗುತ್ತೆ. ಇನ್ ಕೇಸ್ ನಾಳೆ ಫ್ಲ್ಯಾಟ್ ಓಪನಿಗೆ ಒಂದು ಅಪ್ ಮೂವ್ನ ಕೊಟ್ಟು 24,300 ಲೆವೆಲ್ಗಿಂತ ಮೇಲೇ ಸಸ್ಟೈನ್ ಆಗ್ತಾ ಇತ್ತು ಅಂತೇಳಿದೆ, ಆಗ ಒಂದಷ್ಟು ಪಾಸಿಟಿವ್ ಮೂವ್ನ ನಾವು ನೋಡುವಂಥ ಸಾಧ್ಯತೆ ಇದೆ. 450, 500 ಲೆವೆಲನ್ನು ಕೂಡ ಟಚ್ ಮಾಡುವಂಥ ಪ್ರಯತ್ನವನ್ನು ಮಾಡ್ಬೋದು. ಈ ರೆಸಿಸ್ಟೆನ್ಸ್ ಝೋನ್ ಏನಿದೆ ಅದನ್ನು ಕೂಡ ಟಚ್ ಮಾಡುವಂಥ ಪ್ರಯತ್ನವನ್ನು ಮಾಡುತ್ತೆ. ಇನ್ ಕೇಸ್ ಫ್ಲ್ಯಾಟ್ ಓಪನಾಗಿ ಒಂದು ಅಪ್ಪನ್ನು ಕೊಟ್ಕೊಂಡು ಈ ಲೆವೆಲ್ಗಿಂತ ಮೇಲೇ ಸಸ್ಟೈನ್ ಆಗ್ತಾ ಇತ್ತು ಅಂತೇಳಿ, ತುಂಬ ಏನಾದರೂ ಗ್ಯಾಪ್ ಅಪ್ ಓಪನ್ ಆಯಿತು ಅಂತೇಳಿದ್ರೆ ಆಗ ನಾವು ವೆಯ್ಟ್ ಮಾಡಬೇಕಾಗುತ್ತೆ. ಓಪನ್ ಆದ ನಂತರ ಯಾವ ಝೋನಲ್ಲಿ ಸಪೋರ್ಟನ್ನು ಪಡ್ಕೊಳ್ಳುತ್ತೆ ಅಂತ. ಇನ್ ಕೇಸ್ ಗ್ಯಾಪ್ ಅಪ್ ಓಪನ್ ಆಗುತ್ತೆ, ರಿಜೆಕ್ಟ್ ಆಗಿ ಡೌನ್ ಬಂದು ಎಕ್ಸಾಕ್ಟ್ಲಿ ಈ ಲೆವೆಲ್ ಹತ್ರ ಸಪೋರ್ಟನ್ನು ಪಡ್ಕೊಂಡು ಒಂದು ಪಾಸಿಟಿವ್ ಪ್ರೈಸ್ ಆಕ್ಷನನ್ನು ಕ್ರಿಯೇಟ್ ಮಾಡಿಕೊಂಡು ರಿವರ್ಸಲ್ ಮೂವ್ನ ಕೊಡ್ತು ಅಂತೇಳಿ ಅದು ಕೂಡ ಪಾಸಿಟಿವ್ ಆಗುತ್ತೆ. ಇನ್ ಕೇಸ್ ಏನಾದರೂ ಗ್ಯಾಪ್ ಡೌನ್ ಓಪನ್ ಆಗುತ್ತೆ ಅಂತ ಹೇಳಿದ್ರೆ ಆಗ ನಾವು ನೋಡಬೇಕಾಗತ್ತೆ ಯಾವ ಲೆವೆಲಲ್ಲಿ ಗ್ಯಾಪ್ ಡೌನ್ ಓಪನ್ ಆಗುತ್ತೆ ಅಂತ. ಲೋವರ್ ಲೆವೆಲ್ಲಿ 24,080 ಲೆವೆಲ್ ಒಂದು ಇಂಪಾರ್ಟೆಂಟ್ ಆದ ಸಪೋರ್ಟ್ ಆಗಿ ಆ್ಯಕ್ಟ್ ಆಗುತ್ತೆ. ಪ್ರೀವಿಯಸ್ ಟ್ರೇಡಿಂಗ್ ಸೆಷನ್ ಒಂದು ಹೈ ಆಗುತ್ತೆ. ಅದೇ ರೀತಿ ಇವತ್ತು ಓಪನ್ ಆದ ನಂತರ ಎಕ್ಸಾಕ್ಟ್ಲಿ ಈ ಲೆವೆಲಲ್ಲಿ ಸಪೋರ್ಟನ್ನು ಪಡ್ಕೊಂಡಿದೆ. ಇನ್ ಕೇಸ್ ಗ್ಯಾಪ್ ಅಥವಾ ಫ್ಲ್ಯಾಟ್ ಓಪನ್ ಆಗಿ ಡೌನ್ ಬಂದು ಈ ಎರಡು ಸ್ವಿಂಗನ್ನು ಬ್ರೇಕ್ ಮಾಡಿ 24,080 ಲೆವೆಲ್ಗಿಂತ ಕೆಳಗಡೆನೇ ಸಸ್ಟೈನ್ ಆಗ್ತಾ ಇತ್ತು ಅಂತೇಳಿದೆ, ಅಗೇನ್ ತನ್ನ ಡೌನ್ ಮೂವ್ನ ಕಂಟಿನ್ಯೂ ಮಾಡುತ್ತೆ. ಲೋವರ್ ಲೆವೆಲಲ್ಲಿ 23,900, 850 ಲೆವೆಲನ್ನು ಟಚ್ ಮಾಡುವಂಥ ಪ್ರಯತ್ನವನ್ನು ಮಾಡುತ್ತೆ. ಹಾಗೆ ಓಪನ್ ಇಂಟ್ರೆಸ್ಟನ್ನು ನಾವು ಅಬ್ಸರ್ವ್ ಮಾಡೋದರೆ ಇವತ್ತು 24,000ದಲ್ಲಿ ಒಂದಷ್ಟು ಅಡಿಷನ್ ಆಯಿತು. ಅದೇ ರೀತಿ 24,200ರಲ್ಲಿ ಕೂಡ ಒಂದಷ್ಟು ಅಡಿಷನ್ ಆಯಿತು. ಹಾಗೆ 24,300ರಲ್ಲಿ ಒಂದಷ್ಟು ಪುಟ್ಟಲ್ಲಿ ರೈಟಿಂಗ್ ಇದೆ, ಅದೇ ರೀತಿ ಒಂದಷ್ಟು ಕಾಲಲ್ಲಿ ಕೂಡ ರೈಟಿಂಗ್ ಇದೆ. ಸೊ ಹಾಗಾಗಿ ಇನ್ ಕೇಸ್ 24,000 ಲೆವೆಲ್ಗಿಂತ ಕೆಳಗಡೆ ಸಸ್ಟೈನ್ ಆಗ್ತಾ ಇತ್ತು ಅಂತೇಳಿದೆ ಅದು ನೆಗೆಟಿವ್ ಆಗುತ್ತೆ. ಆಗ ಒಂದಷ್ಟು ಡೌನ್ ಮೂವ್ನ ನಾವು ನೋಡುವಂಥ ಸಾಧ್ಯತೆ ಇದೆ. ಅದೇ ರೀತಿ ಹೈಯರ್ ಲೆವೆಲ್ಲಿ 24,300 ಲೆವೆಲ್ಗಿಂತ ಮೇಲೇ ಸಸ್ಟೈನ್ ಆಗ್ತಾ ಇತ್ತು ಅಂತೇಳಿ ನೆಕ್ಸ್ಟ್ ಹೈಯೆಸ್ಟ್ ಓಪನ್ ಇಂಟ್ರೆಸ್ಟ್ ಇರುವಂಥದ್ದು 24,500 ಆಗುತ್ತೆ. ಸೊ ಆ ಲೆವೆಲನ್ನು ಟಚ್ ಮಾಡುವಂಥ ಪ್ರಯತ್ನವನ್ನು ಮಾಡುತ್ತೆ. ಹಾಗೆ ಸೆನ್ಸೆಕ್ಸ್ನ ಚಾರ್ಟನ್ನು ನೋಡಿದರೆ ಸೆನ್ಸೆಕ್ಸಲ್ಲಿ ಕೂಡ ಅಷ್ಟೇ 78,450 ಲೆವೆಲ್ಗಿಂತ ಮೇಲೆ ಸಸ್ಟೈನ್ ಆಗಬೇಕಾಗುತ್ತೆ. ಆಗ ಒಂದಷ್ಟು ಮೊಮೆಂಟಮನ್ನು ನಾವು ಹೈಯರ್ ಲೆವೆಲಲ್ಲಿ ನೋಡುವಂಥ ಸಾಧ್ಯತೆ
ಸಾಧ್ಯತೆ ಇದೆ. ಆ ಝೋನ್ಗಿಂತ ಮೇಲೇ ಸಸ್ಟೈನ್ ಆಗ್ತಾ ಇತ್ತು ಅಂತ ಹೇಳಿದರೆ ಅದು ಪಾಸಿಟಿವ್ ಆಗುತ್ತೆ. ಅದೇ ರೀತಿ ಲೋವರ್ ಲೆವೆಲಲ್ಲಿ ನಾವು ನೋಡೋದರೆ 77,750 ಲೆವೆಲ್ ಇಂಪಾರ್ಟೆಂಟ್ ಆಗುತ್ತೆ. ಆ ಲೆವೆಲ್ಗಿಂತ ಕೆಳಗಡೆನೇ ಸಸ್ಟೈನ್ ಆಗ್ತಾ ಇತ್ತು ಅಂತೇಳಿದೆ. ನೆಕ್ಸ್ಟ್ 77,277 ಲೆವೆಲನ್ನು ಟಚ್ ಮಾಡುವಂಥ ಪ್ರಯತ್ನವನ್ನು ಮಾಡುತ್ತೆ ಲೋವರ್ ಲೆವೆಲಲ್ಲಿ. ಸೊ ಈ 2 ಲೆವೆಲನ್ನು ನಾವು ನಾಳೆ ವಾಚ್ ಮಾಡಬೇಕಾಗತ್ತೆ. ಇದಿಷ್ಟು ಈ ವಿಡಿಯೋದಲ್ಲಿ. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಯಿತು ಅಂತೇಳಿದ್ರೆ ಲೈಕ್ ಮಾಡಿ, ನಿಮ್ಮ ಸಜೆಷನ್ಸನ್ನು ಕಮೆಂಟ್ ಮಾಡಿ. ಇನ್ನು ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.